ನಾವು ಗೀತಾ ಜಯಂತಿಯನ್ನು ಆಚರಿಸಿದ್ವಿ. ಭಗವದ್ಗೀತೆ ಸ್ಕ್ರಿಪ್ಚರ್ ಆಫ್ ಮ್ಯಾನ್ಕೈಂಡ್, ಇಡೀ ಮಾನವತೆಗೆ ಸೇರಿದಂತಹ ಸರ್ವಶ್ರೇಷ್ಠ ಗ್ರಂಥ. ಭಗವದ್ಗೀತೆಯ ಯಾವ ಒಂದು ಶ್ಲೋಕವನ್ನು ತೆಗೆದುಕೊಂಡರೂ ಕೂಡ ಅದು ನಮ್ಮ ಜೀವನಕ್ಕೆ ಅನ್ವಯಿಸಲ್ಪಡುತ್ತೆ. ಅದರಿಂದ ನಮ್ಮ ಜೀವನವನ್ನು ನಾವು ರೂಪಿಸಿಕೊಳ್ಳಬಹುದು. ಮೊದಲು ನಾವು ಇಡೀ ಭಗವದ್ಗೀತೆಯನ್ನು ಓದಬೇಕು. ಅದರ ಅರ್ಥ, ವಿವರಣೆ, ಅಂತರಾರ್ಥ ಇವನ್ನೆಲ್ಲ ತಿಳಿದುಕೊಳ್ಬೇಕು. ಆಮೇಲೆ ಬರ್ತಾ ಬರ್ತಾ ಒಂದು ಅಧ್ಯಾಯ ಸಾಕು. ಇನ್ನೂ ಸ್ವಲ್ಪ ಕಾಲ ಆದ್ಮೇಲೆ ಒಂದೇ ಶ್ಲೋಕ ಸಾಕು. ನಮ್ಮ ಜೀವನವನ್ನು ರೂಪಿಸಲಿಕ್ಕೆ ಭಗವದ್ಗೀತೆಯ ಒಂದು ಶ್ಲೋಕ ಸಾಕು. ಅದು ಯಾವ ಶ್ಲೋಕ ಬೇಕಿದ್ರೂ ಆಗಿರಬಹುದು. ಅದನ್ನು ನಾವು ಪೂರ್ಣವಾಗಿ ಪಾಲಿಸಿದ್ದೇ ಆದ್ರೆ ಉಳಿದೆಲ್ಲ ಮೌಲ್ಯಗಳು ಅದರ ಜೊತೆಯಲ್ಲಿ. ಇವತ್ತು ನಾವು ಒಂದೆರಡು ಶ್ಲೋಕಗಳನ್ನು ನೋಡೋಣ. ಮೊದಲನೇ ಶ್ಲೋಕ ಯಾವುದಂದ್ರೆ, ಶ್ರೀಕೃಷ್ಣ ಅರ್ಜುನನಿಗೆ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವಿವರಿಸಿ ಹೇಳುವಂತಹ ವಾಣಿ. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಮನೋಗತಾನ್ ಸರ್ವಾನ್ ಕಾಮಾನ್ ಪ್ರಜಹಾತಿ. ಮನಸ್ಸಿನಲ್ಲಿ ಅಂತರ್ಗತವಾಗಿದ್ದಂತಹ ಎಲ್ಲ ಕಾಮನೆಗಳನ್ನು, ಆಸೆಗಳನ್ನು ಪ್ರಜಹಾತಿ. ಜಹಾತಿ ಅಂದ್ರೆ ತೆಗೆದುಹಾಕೋದು, ಪ್ರಜಹಾತಿ ಅಂದ್ರೆ ಚೆನ್ನಾಗಿ ಕಿತ್ತು ಹಾಕೋದು. ಅಷ್ಟೇ ಅಲ್ಲ, ಜೊತೆಗೆ ಆತ್ಮನ್ನೇವಾತ್ಮನಾ ತುಷ್ಟ ಸ್ಥಿತಪ್ರಜ್ಞಸ್ತದೋಚ್ಯತೆ. ತನ್ನ ಸ್ವರೂಪದಲ್ಲಿ ತಾನು ಮುಳುಗಿರುವುದು. ಆತ್ಮನ್ನೇವ ಆತ್ಮನಾ ತುಷ್ಟ. ಅಂತಹ ವ್ಯಕ್ತಿಯನ್ನು ನಾವು ಸ್ಥಿತಪ್ರಜ್ಞ ಅಂತ ಕರೆಯುತ್ತೇವೆ. ಮನುಷ್ಯ ಆಸೆಗಳನ್ನು ಗೆಲ್ಲಬೇಕು, ಆಸೆಗಳನ್ನು ಬಿಡಬೇಕು. ಮನುಷ್ಯನ ಆಸೆಗಳು ಹೇಗೆ ಗೊತ್ತಾ? ಒಂದಿದ್ದದ್ದು ನಾಳೆ 2 ಆಗತ್ತೆ, 4 ಆಗತ್ತೆ, 10 ಆಗತ್ತೆ, 20 ಆಗತ್ತೆ. ಆಸೆಗಳು ಹೆಚ್ಚೆತ್ತಲೇ ಹೋಗುತ್ತವೆ ಹೊರತು ಕಡಿಮೆ ಆಗಲ್ಲ. ಈ ಆಸೆಗಳು ಇವನನ್ನು ಕುಣಿಸ್ತಾ ಇರುತ್ತವೆ, ಇವನನ್ನು ಅಶಾಂತನನ್ನಾಗಿ ಮಾಡುತ್ತವೆ, ಅತೃಪ್ತನನ್ನಾಗಿ ಮಾಡುತ್ತವೆ. ಇವನಿಗೆ ಜೀವನದಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಇವನು ಯಾವಾಗಲೂ ತನಗೆ ಸಿಗದೇ ಇರುವ ವಸ್ತುವಿನ ಹಿಂದೆ ಬೆನ್ನಟ್ಟಿ ಹೋಗ್ತಾ ಇರ್ತಾನೆ. ಪರಿಣಾಮ ಜೀವನದಲ್ಲಿ ದುಃಖ, ನಿರಾಶೆ. ಇದಕ್ಕೆಲ್ಲ ಕಾರಣ ನಮ್ಮ ಮನಸ್ಸಿನಲ್ಲಿ ಅಂತರ್ಗತವಾದಂತಹ ಆಸೆಗಳು.